ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೆಂಗಿದ್ದೀರಿ? ಮಸ್ತ್ ಅದಿರಲ್ಲ? ಎಸ್, ನಾನು ಕೂಡ ಮಸ್ತ್ ಅದೀನಿ ರೀ. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ಕೊಪ್ಪಳ ಜಿಲ್ಲಾ ಕುಷ್ಟಗಿ ತಾಲೂಕಿಗೆ ಬಂದೀನಿ ರೀ. ಕುಷ್ಟಗಿ ತಾಲೂಕದಾಗ ಹನುಮಸಾಗರ ಕಡೆ ಒಂದು ಚಂದಾಲಿಂಗೇಶ್ವರ ಅಂತ ದೇವಸ್ಥಾನ ಐತ್ರಿ. ಆ ದೇವಸ್ಥಾನದ ಬಗ್ಗೆ ಒಂಚೂರು ಮಾಹಿತಿಯನ್ನು ನಾವು ಹೋಗಿ ನೋಡೋಣ. ಅಲ್ಲಿ ವಿಶೇಷತೆ ಏನೈತೆ ಅಂತ ನೋಡೋಣ. ಅದಕ್ಕೆ ನಮ್ಮ ಜೊತೆ ಒಬ್ಬರು ವಿಶೇಷ ಆದಂಥ ವ್ಯಕ್ತಿ ಇದ್ದಾರೆ. ಯಾರಪ್ಪ ಅಂದ್ರೆ ಶಿವರಾಜ್ ಅರಸ್ ಅಂತೇಳಿ, ಅವ್ರ ಇತಿಹಾಸ ಲೆಕ್ಚರದಾರ ಇವ್ರು. ಅದಕ್ಕೆ ಹಾಯ್, ನಮಸ್ಕಾರ ಸರ. ಎಲ್ಲರಿಗೂ ನಮಸ್ಕಾರ. ಟ್ರಾವೆಲ್ ವಿತ್ ನಾಗೇಶ್ ಇಂಗಳಿಗೆ ಈ ಚಾನಲ್ನ ಎಲ್ಲ ಅಭಿಮಾನಿಗಳಿಗೆ ಮತ್ತು ಎಲ್ಲ ಕರ್ನಾಟಕದ ಜನತೆಗೆ ನಿಮ್ಮ ಶಿವರಾಜ್ ಅರಸರಿಂದ ನಮಸ್ಕಾರಗಳು. ಸ್ನೇಹಿತರೆ, ಇವತ್ತು ಈ ಟ್ರಾವೆಲ್ ವಿತ್ ನಾಗೇಶ್ ಯೂಟ್ಯೂಬ್ ಚಾನಲ್ನವರು ಏನಂತಂದರೆ ವಿಶೇಷವಾಗಿ ಅವರು ಎಲ್ಲ ದೇವಸ್ಥಾನಗಳನ್ನು ವಿಡಿಯೋವನ್ನು ಮಾಡ್ತಾಯಿದ್ದಾರೆ. ಭಾಳ ಸಂತೋಷದ ವಿಷಯ. ಇವತ್ತು ಅವರು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಹನುಮಸಾಗರದ ಶ್ರೀ ಚಂದಾಲಿಂಗೇಶ್ವರ ದೇವಸ್ಥಾನಕ್ಕೆ ನಮ್ಮೆಲ್ಲರನ್ನ ದರ್ಶನ ತೋರಿಸೋಕ್ಕೆ ಹೊರಟಿದ್ದಾರೆ. ಆ ಚಂದಾಲಿಂಗೇಶ್ವರ ದೇವರು ಎಲ್ಲರಿಗೂ ಆಶೀರ್ವದಿಸಲಿ. ಇವತ್ತದು ಕುಷ್ಟಗಿ ತಾಲೂಕು ಹನುಮಸಾಗರದಿಂದ 5 ಕಿಲೋಮೀಟರ್ ದೂರದಿಂದ ಬರ್ತಕ್ಕಂಥ ಒಂದು ದೇವಸ್ಥಾನ. ಆ ದೇವಸ್ಥಾನಕ್ಕೆ ನಾವೆಲ್ಲರೂ ಹೋಗೋಣ. ನನಗೆ ಎಷ್ಟು ಮಾಹಿತಿ ಗೊತ್ತಿದೆಯೋ ಅಷ್ಟು ಮಾಹಿತಿಯನ್ನು ನಿಮ್ಮ ಜೋಡಿ ಹಂಚ್ಕೊಳ್ಳೋಣ ಸ್ನೇಹಿತರೆ. ಬನ್ನಿ, ನಮ್ಮ ಪಯಣ ಶ್ರೀ ಚಂದಾಲಿಂಗೇಶ್ವರ ದರ್ಶನದ ಕಡೆ. ನಮಸ್ಕಾರ. ಬರ್ರಿ, ಈಗ ಎಲ್ಲರೂ ಕೂಡ ಚಂದಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಬರ್ರಿ. ಬನ್ನಿ ಸ್ನೇಹಿತರೆ, ಪುಣ್ಯಕ್ಷೇತ್ರವಾದ ಶ್ರೀ ಚಂದಾಲಿಂಗೇಶ್ವರ ದೇವಸ್ಥಾನಕ್ಕೆ ನಾವು ಇವತ್ತು ಭೇಟಿ ಕೊಡೋಣ, ದರ್ಶನ ಪಡೆಯೋಣ. ಚಂದಾಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗುವ ಆರಂಭದಲ್ಲೇ ನಿಮ್ಮೆಲ್ಲರ ಆರಾಧ್ಯ ದೇವನಾದ ಶ್ರೀ ಆಂಜನೇಯನ ದರ್ಶನ ಪಡ್ಕೊಳ್ಳೋಣ. ಈ ಆಂಜನೇಯನ ದರ್ಶನವಾದ ನಂತರ ಶ್ರೀ ಚಂದಾಲಿಂಗೇಶ್ವರ ದೇವಾಲಯಕ್ಕೆ ನಾವು ಹೋಗುವ ಪೂರ್ವದಲ್ಲಿ ಇಲ್ಲಿ ಅಗಸಿ ಅಂತ ಬರುತ್ತಾ, ಇದನ್ನು ಅರಿವಿನ ಮಂಟಪ ಅಂತಲೂ ಕೂಡ ಕರೀತಾರೆ ಸ್ನೇಹಿತರೆ. ಈ ಅರಿವಿನ ಮಂಟಪ ಇಲ್ಲಿ ವಾಸ್ತುಶಿಲ್ಪವನ್ನು ನೋಡಿದಾಗ, ಇಲ್ಲಿರ್ತಕ್ಕಂಥ ಕಂಬಗಳನ್ನು ನೋಡಿದಾಗ ಇದು ಗ್ರಾನೈಟ್ ಶಿಲೆಯಿಂದ ನಿರ್ಮಾಣ ಮಾಡಿದೆ ಅಂತ ನಾವು ಹೇಳ್ಬೋದು. ಇಲ್ಲಿ ಈ ಮಂಟಪದಲ್ಲಿ ಒಟ್ಟು ಒಂದು ಎಡ ಮತ್ತು ಬಲಭಾಗಕ್ಕೆ ಎಡಭಾಗದಲ್ಲಿ 30 ಕಂಬಗಳು, ಬಲಭಾಗದಲ್ಲಿ 30 ಕಂಬಗಳು. ಈ ಒಂದು ವಾಸ್ತುಶಿಲ್ಪದ ಲಕ್ಷಣಗಳನ್ನು ನೋಡಿದಾಗ ಇದು ಸಂಪೂರ್ಣವಾಗಿ ಕಲ್ಯಾಣ ಚಾಲುಕ್ಯರ ಒಂದು ಆಳ್ವಿಕೆಗೆ ಒಳಪಟ್ಟಿದ್ದು ಸ್ಮಾರಕ ಅಂತ ನಾವು ಹೇಳ್ಬೋದು ಸ್ನೇಹಿತರೆ. ಆದರೆ ಇದರ ಒಂದು ವಾಸ್ತುಶಿಲ್ಪದ ಬಗ್ಗೆ, ಈ ಒಂದು ದೇವಾಲಯದ ಬಗ್ಗೆ ಯಾರು ನಿರ್ಮಿಸಿದರು ಎಂಬುದು ಇನ್ನೂ ಕೂಡ ಸ್ಪಷ್ಟವಾಗಿ ನಮಗೆ ತಿಳಿದಿಲ್ಲ ಸ್ನೇಹಿತರೆ. ಪ್ರತಿ ವರ್ಷ ಆಗಿ ಹುಣ್ಣಿಮೆಯ ನಂತರ ಹುಣ್ಣಿಮೆಯಾಗಿ 5 ದಿನದ ನಂತರ ಶ್ರೀ ಚಂದಾಲಿಂಗೇಶ್ವರ ಒಂದು ಜಾತ್ರೆ ನಡೆಯುತ್ತೆ ಸ್ನೇಹಿತರೆ. ಈ ಒಂದು ಜಾತ್ರೆಯ ವಿಶೇಷತೆ ಏನಂದ್ರೆ, ಇಲ್ಲಿ ಜಾತ್ರೆಯಲ್ಲಿ ಪೂಜಾರಿಯು ಇಲ್ಲಿ ನಾವು ನೋಡ್ತಾಕರ್ತಕ್ಕಂಥದ್ದು ಇದು ಸರಪಳಿ ಅರಿಯುವ ದೃಶ್ಯ. ಶ್ರೀ ಚಂದಾಲಿಂಗೇಶ್ವರ ಒಂದು ಜಾತ್ರೆಯ ಸಂದರ್ಭದಲ್ಲಿ ಈ ಒಂದು ಸರಪಳಿ ಅರಿಯುವ ಕಾರ್ಯಕ್ರಮ ನಡೆಯುತ್ತಾ ಸ್ನೇಹಿತರೆ. ಈ ಒಂದು ಸರಪಳಿ ಅರಿಯುವ ಕಾರ್ಯಕ್ರಮದಲ್ಲಿ ಅಲ್ಲಿ ಆತ ಪೂಜಾರಿಯು ಆ ಒಂದು ಕಬ್ಬಿಣದಿಂದ ಮಾಡಿದಂಥ ಸರಪಳಿಯನ್ನು ತನ್ನ ಕುತ್ತಿಗೆ ಹಾಕ್ಕೊಂಡು ಅದನ್ನು ಅರಿತಕ್ಕಂಥ ಕಾರ್ಯಕ್ರಮ ನಡೆಯುತ್ತೆ. ಅದನ್ನು ಸರಪಳಿ ಅರಿಯುವ ಕಾರ್ಯಕ್ರಮ ಅಂತ ಕರೀತಾರೆ ಸ್ನೇಹಿತರೆ. ಅದು ಎಷ್ಟು ಏಟಿಗೆ ಅರಿಯುತ್ತೋ ಅದರ ಮೇಲೆ ಆ ಒಂದು ಭಾಗದ ಒಂದು ಭವಿಷ್ಯವನ್ನು ನಿರ್ಧಾರ ಮಾಡ್ತಾರೆ ಸ್ನೇಹಿತರೆ. ಈಗ ನಾವು ನೋಡ್ತಕ್ಕಂಥದ್ದು ಈ ಒಂದು ಕೆಸರಿಲ್ಲದ ಗೋಡೆ. ಈ ಒಂದು ದೇವಾಲಯದ ಆವರಣ ಸುತ್ತಲೂ ಕೂಡ ಅಂದು ಕೆಸರಿಲ್ಲದ ಗೋಡೆಯನ್ನು ನಿರ್ಮಾಣ ಮಾಡಿದ್ದಾರೆ. ಮತ್ತು ಈ ಒಂದು ಕೆಸರಿಲ್ಲದ ಗೋಡೆಯ ಒಂದು ಕೋಟೆಯ ಒಂದು ಭಾಗದಲ್ಲಿ ಒಂದು ಗುಹೆ ಆಕಾರದ ಗುಹೆ ಆಕಾರದ ದೇವಸ್ಥಾನವನ್ನು ಕೂಡ ನೋಡ್ಬೋದು ಸ್ನೇಹಿತರೆ. ಅದೇ ರೀತಿಯಾಗಿ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳಿಗಾಗಿ ಪ್ರತಿ ಅಮಾವಾಸ್ಯೆಗೊಮ್ಮೆ ಇಲ್ಲಿ ಪ್ರಸಾದ ವ್ಯವಸ್ಥೆ ಕೂಡ ಇರುತ್ತಾ. ಆ ದೇವಸ್ಥಾನ ಕಮಿಟಿಯವರು ಕೂಡ ಪ್ರಸಾದ ವ್ಯವಸ್ಥೆಯನ್ನು ಮಾಡುತ್ತಾರೆ. ಮತ್ತು ಯಾರು ಆರೈಕೆಯನ್ನು ಇಟ್ಕೊಂಡಿರ್ತಾರೋ ಅವರು ಕೂಡ ಒಂದು ಪ್ರಸಾದ ಸೇವೆಯನ್ನು ಮಾಡಬಹುದು ಸ್ನೇಹಿತರೆ. ಇದು ಶ್ರೀ ಚಂದಾಲಿಂಗೇಶ್ವರ ದೇವಸ್ಥಾನದಲ್ಲಿ ದಾಸೋಹ ಭವನ. ಇಲ್ಲಿ ಪ್ರತಿ ಅಮಾವಾಸ್ಯೆಗೊಮ್ಮೆ ದೇವಸ್ಥಾನದ ಕಮಿಟಿ ಮತ್ತು ಭಕ್ತರು ಕೂಡ ಇಚ್ಛೆ ಉಳ್ಳವರು ತಮ್ಮದೇ ಆಗಿರ್ತಕ್ಕಂಥ ಒಂದು ದಾಸೋಹವನ್ನು ನಡೆಸಿಕೊಡ್ತಾರೆ ಸ್ನೇಹಿತರೆ. ಈಗ ನಮ್ಮ ದರ್ಶನ ನೇರವಾಗಿ ಶ್ರೀ ಚಂದಾಲಿಂಗೇಶ್ವರ ದೇವಸ್ಥಾನದ ಕಡೆಗೆ ನಾವು ಇಲ್ಲಿ ಹೋಗ್ಬೋದು. ಹೀಗೆ ಒಂದೊಂದೇ ಮೆಟ್ಟಲನ್ನು ಇಳಿಯುವುದರ ಮೂಲಕ, ಬೆಟ್ಟ ಗುಡ್ಡವನ್ನು ಇಳಿಯುವುದರ ಮೂಲಕ ಶ್ರೀ ಚಂದಾಲಿಂಗೇಶ್ವರ ದೇವಸ್ಥಾನ, ಇಲ್ಲಿ ಯಾವುದೇ ಊರುಗಳು ಕಂಡು ಬರಲ್ಲ ಸ್ನೇಹಿತರೆ. ಇಲ್ಲಿರೋದು ಕೇವಲ ಶ್ರೀ ಚಂದಾಲಿಂಗೇಶ್ವರ ದೇವಸ್ಥಾನ, ಒಂದು ಐತಿಹಾಸಿಕ ದೇವಾಲಯ ಮಾತ್ರ. ನಮಗೆ ಇಲ್ಲಿ ಅಕ್ಕಪಕ್ಕದಲ್ಲಿ ನಮಗೆ ದೇವಸ್ಥಾನಕ್ಕೆ ದೇವರಿಗೆ ಒಂದು ಕಾಯಿ ಹೊಡಿಸ್ತೀವಲ್ಲ, ಆ ಒಂದು ಕಾಯಿ ಹೊಡಿಸೋಕೆ ಅಕ್ಕಪಕ್ಕದಲ್ಲಿ ಕಾಯಿ ಅಂಗಡಿಗಳು ಮತ್ತು ಇತರ ಸ್ಟೇಷನರಿ ಅಂಗಡಿಗಳು ನಾವು ಇಲ್ಲಿ ನೋಡ್ಬೋದು ಸ್ನೇಹಿತರೆ. ಬನ್ನಿ, ನಮ್ಮ ಒಂದು ದರ್ಶನ ಶ್ರೀ ಚಂದಾಲಿಂಗೇಶ್ವರ ದೇವಸ್ಥಾನದ ಕಡೆ.
ಸ್ನೇಹಿತರೆ, ಇದು ಅರ್ಚಕರು ಅಂದರೆ ಶ್ರೀ ಚಂದಾಲಿಂಗೇಶ್ವರ ಒಂದು ಪೂಜಾ ಕಾರ್ಯಕ್ರಮ ಮುಗಿದ ಬಳಿಕ ಪ್ರತಿನಿತ್ಯ ಬೆಳಗ್ಗೆ ಮತ್ತು ಸಾಯಂಕಾಲ ಪೂಜೆ ನಡೀತವೆ ಅಂತ ನಮಗೆ ತಿಳಿದು ಬರ್ತಾ, ಈ ಒಂದು ಪೂಜಾ ಕ್ರಮ ಬೆಳಗ್ಗೆ ಮುಗಿದ ನಂತರ ಇಲ್ಲಿ ಅರ್ಚಕರು ಏನು ಮಾಡ್ತಾರೆ ಅಂದರೆ ಈ ಒಂದು ಕಲ್ಲನ್ನು ನೀರುಗಲ್ಲು ಅಂತ ಕರೀತಾರೆ. ಅಂದರೆ ಇಲ್ಲಿ ಅರ್ಚಕರು ಕಂಬಳಿಯನ್ನು ಹಿಡ್ಕೊಂಡು ಬರ್ತಾರೆ. ಹಿಡ್ಕೊಂಡು ಬಂದು ಈ ಒಂದು ಕಲ್ಲಿನ ಮೇಲೆ ನೀರನ್ನು ಹಾಕಿ ದೀಪವನ್ನು ಹಚ್ಚತಕ್ಕಂಥ ಒಂದು ನೋಡ್ಬೋದು. ಇದನ್ನು ನೀರ ದೀಪ ಬೆಳಗಬಹುದು ಎಂದು ಕೂಡ ಕರೀತಾರೆ. ಅದೇ ರೀತಿಯಾಗಿ ಈ ದೇವಸ್ಥಾನ ಕಮಿಟಿಯವರು ಇಲ್ಲಿ ಒಂದು ಟಿಕೆಟ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ. ಇಲ್ಲಿ ನಮ್ಮ ದಾನಿಗಳು ದೇವಸ್ಥಾನಕ್ಕೆ ಬರ್ತಕ್ಕಂಥ ದಾನಿಗಳು ಭಕ್ತರು ಏನಾದರೂ ದಾನ ಧರ್ಮವನ್ನು ಕೊಡಬೇಕಾಗಿದ್ರೆ ಇಲ್ಲಿ ರಸೀದಿಯನ್ನು ಕೂಡ ವ್ಯವಸ್ಥೆ ಇರ್ತಕ್ಕಂಥ ನೋಡ್ಬೋದು. ಈಗ ನಾವು ನೇರವಾಗಿ ಶ್ರೀ ಚಂದಾಲಿಂಗೇಶ್ವರ ಒಂದು ಗರ್ಭಗುಡಿಗೆ ಹೋಗ್ತಕ್ಕಂಥ ಒಂದು ನೋಟವನ್ನು ನೋಡ್ಬೋದು. ಚಂದಾಲಿಂಗೇಶ್ವರ ದೇವಸ್ಥಾನದ ಒಂದು ಗರ್ಭಗುಡಿಗೆ ಹೋಗುವಾಗ ಬಲ ಮತ್ತು ಎಡಭಾಗದಲ್ಲಿ ಇಲ್ಲಿ ದ್ವಾರಪಾಲಕ ವಿಗ್ರಹಗಳು ಕಂಡು ಬರ್ತವೆ. ಇಲ್ಲಿ ವಿಶೇಷವಾಗಿ ಗಣಪತಿ ಏನಂದ್ರೆ ಚಂದಾಲಿಂಗೇಶ್ವರ ದೇವಸ್ಥಾನದ ಒಳಭಾಗದಲ್ಲಿ ಹೋಗ ಗರ್ಭಗುಡಿ ಹೋಗೋ ಒಂದು ಬಾಗಿಲು ಒಂದು ದಾಟಿ ಹೋಗ್ಬೇಕಾದ್ರೆ ಈ ಎಲ್ಲ ಗಣಪತಿಗಳು ಎಡಭಾಗಕ್ಕೆ ಸೊಂಡಿ ಇರುವುದು ನೋಡ್ಬೋದು. ಇಲ್ಲಿ ವಿಶೇಷ ಗಣಪತಿ ಬಲಭಾಗಕ್ಕೆ ಅದರ ಸೊಂಡಿ ಇರ್ಬೋದು ನೋಡ್ಬೋದು. ಇದು ಗಣಪತಿಯ ಒಂದು ವಿಶೇಷ ಗಣಪತಿ ಅಂತ ನಾವಿಲ್ಲಿ ಹೇಳ್ಬೋದು. ಇದು ಶ್ರೀ ಚಂದಾಲಿಂಗೇಶ್ವರ ದೇವಸ್ಥಾನ ಒಂದು ಗರ್ಭಗುಡಿ ಸ್ನೇಹಿತರೆ. ಸಭಾಮಂಟಪ ಐತಿ. ಈ ಒಂದು ಗರ್ಭಗುಡಿಯ ಮುಂಭಾಗದಲ್ಲಿ ಸಭಾಮಂಟಪ, ತಿರುಗಣಿ ಗಂಬಗಳು ಇವೆಲ್ಲವೂ ಕೂಡ ಚಾಲುಕ್ಯರ ಕಾಲದ ಒಂದು ಕಲ್ಯಾಣ ಚಾಲುಕ್ಯರದ ವಾಸ್ತುಶಿಲ್ಪ ಅಂತಂದು ಈ ಒಂದು ಲಕ್ಷಣವನ್ನು ಹೇಳ್ಬೋದು. ಮತ್ತು ಭಕ್ತರು ಇಲ್ಲಿ ಗಂಧವನ್ನು ತೆಗೆದುಕೊಂಡು ಗಂಧವನ್ನು ಹಚ್ಚಿಕೊಂಡು ತದನಂತರವಾಗಿ ತಮ್ಮ ಆರಾಧ್ಯ ದೇವನಾದ ಶ್ರೀ ಚಂದಾಲಿಂಗೇಶ್ವರ ಒಂದು ದರ್ಶನ ಪಡೆಯಕ್ಕೆ ನೋಡ್ಬೋದು. ಹೀಗೆ ಶ್ರೀ ಚಂದಾಲಿಂಗೇಶ್ವರ ದೇವಸ್ಥಾನ ಒಂದು ಐತಿಹಾಸಿಕ ದೇವಸ್ಥಾನ ನೋಡ್ಬೋದು. ಇಲ್ಲಿ ಶ್ರೀ ಚಂದಾಲಿಂಗೇಶ್ವರ ದೇವಸ್ಥಾನದ ಒಂದು ಗರ್ಭಗುಡಿಗೆ ನಿಮ್ಮೆಲ್ಲರ ಒಂದು ದರ್ಶನ ಭಾಗ್ಯ ಸ್ನೇಹಿತರೆ. ಶ್ರೀ ಚಂದಾಲಿಂಗೇಶ್ವರನ ಒಂದು ಕಳಸಗಳು ಮತ್ತು ಶ್ರೀ ಚಂದಾಲಿಂಗೇಶ್ವರನ ಒಂದು ಕೊಂತ ಅಥವಾ ತ್ರಿಶೂಲವನ್ನು ಅವನ ಆಯುಧವಾಗಿರ್ತಕ್ಕಂಥ ಕೊಂತ ಮತ್ತು ತ್ರಿಶೂಲ. ಹೀಗೆ ಈ ಗರ್ಭಗುಡಿಯು ಸಂಪೂರ್ಣವಾಗಿ ಈ ಗರ್ಭಗುಡಿಯ ಮುಂಭಾಗದಲ್ಲಿ ಒಂದು ಸಭಾಮಂಟಪ, ಈ ಸಭಾಮಂಟಪ ಚಂದಾಲಿಂಗೇಶ್ವರ ಗರ್ಭಗುಡಿ ಇರ್ತಕ್ಕಂಥ ಒಂದು ಕಂಬಗಳು ತಿರುಗಣಿ ಗಂಬಗಳಂತ ಕೂಡ ನೋಡ್ತೇವೆ. ಹೀಗೆ ಚಂದಾಲಿಂಗೇಶ್ವರನ ದರ್ಶನ ಪಡ್ಕೊಂಡು ನಾವು ನೇರವಾಗಿ ಈ ಚಂದಾಲಿಂಗೇಶ್ವರನ ಮುಂದೆ ಇರತಕ್ಕಂಥ ಒಂದು ಬಸವಣ್ಣನ ಮುಂದೆ ಬರೋಣ. ಬಸವಣ್ಣನ ದರ್ಶನ ಪಡ್ಕೊಳ್ಳೋ ಸ್ನೇಹಿತರೆ. ಈ ಬಸವಣ್ಣನ ಒಂದು ವಿಶೇಷತೆ ಏನಂದ್ರೆ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ತಮ್ಮ ಇಷ್ಟಾರ್ಥಗಳನ್ನು ಇಲ್ಲಿ ಇರ್ತಕ್ಕಂಥ ಒಬ್ಬ ನಮ್ಮ ಅಕ್ಕಂದನನ್ನು ನೋಡ್ಬೋದು. ತನ್ನ ಒಂದು ಇಷ್ಟಾರ್ಥವನ್ನು ಬಸವಣ್ಣ ಈಡೇರಿಸ್ತಾನ ಇಲ್ಲ ಮತ್ತು ಯಾವಾಗತ್ತೆ ಯಾವಾಗಿಲ್ಲ ಅನ್ನೋದನ್ನು ಶಿಲೆಯನ್ನು ಒಂದು ನುಣುಪಾದ ಒಂದು ಕಲ್ಲನ್ನು ಎತ್ತೋದ್ರ ಮೂಲಕ ತನ್ನ ಬೇಡಿಕೆಯನ್ನು ಕೂಡ ಒಂದು ಕೇಳ್ತಕ್ಕಂಥ ಒಂದು ನಾವು ಇಲ್ಲಿ ದೃಶ್ಯವನ್ನು ನೋಡ್ಬೋದು ಸ್ನೇಹಿತರೆ. ಈ ಒಂದು ಬಸವಣ್ಣ ಒಂದು ವಿಶೇಷತೆ ಏನಂದ್ರೆ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ತಮ್ಮ ಒಂದು ಉದಾಹರಣೆಗಾಗಿ ನಮ್ಮ ಹೊಲದಲ್ಲಿ ಬೋರ್ವೆಲ್ ಕೊರೆಸೋದಾಗಿರ್ಬೋದು, ನಮ್ಮ ಇತರ ಒಂದು ಕಲ್ಯಾಣ ಕಾರ್ಯಗಳಾಗಿರ್ಬೋದು, ನಮ್ಮ ಉದ್ಯೋಗದಲ್ಲಿ CET ನಾವೇನಾದರೂ ಒಂದು ಫಲಿತಾಂಶ ಪಡೆಯೋದಾಗಿರ್ಬೋದು, ಹೀಗೆ ಇವೆಲ್ಲವನ್ನು ಬಸವಣ್ಣನ ಕಿವಿಯಲ್ಲಿ ಹೇಳೋದ್ರ ಮೂಲಕ ನನಗೆ ಬೇಗ ಈ ಒಂದು ಕೆಲಸವನ್ನು ಮಾಡಿಕೊಡು ಅಂದ್ಕೊಂಡು ನೋಡ್ಬೋದು. ಈ ದೃಶ್ಯದಲ್ಲಿ ಭಕ್ತಾದಿಗಳು ಕೂಡ ಒಂದು ಬಸವಣ್ಣನ ಕಿವಿಯಲ್ಲಿ ಒಂದು ತಮ್ಮ ಒಂದು ಇಷ್ಟಾರ್ಥವನ್ನು ಬಸವಣ್ಣನಿಗೆ ಹೇಳ್ತಕ್ಕಂಥದ್ದು ಒಂದು ನೋಡ್ಬೋದು. ಹೀಗೆ ಶ್ರೀ ಚಂದಾಲಿಂಗೇಶ್ವರ ದೇವಸ್ಥಾನದ ಒಂದು ಮುಂಭಾಗದಲ್ಲಿ ಈ ಬಸವಣ್ಣನ ವಿಗ್ರಹ ಒಂದು ವಿಶೇಷವಾಗಿರ್ತಕ್ಕಂಥದ್ದು ನೋಡ್ಬೋದು. ಎಲ್ಲಾ ಭಕ್ತರ ಒಂದು ಇಷ್ಟಾರ್ಥಗಳು ಈಡೇರಿದೀವಿ ಅಂದ್ಕೊಂಡು ನಾವು ಇಲ್ಲಿ. ಸರ್ ನಮಸ್ಕಾರ ರೀ. ನಮಸ್ತೆ. ನೀವು ಯಾವರಿಂದ ಸರ್ ಇಲ್ಲಿ ಬಂದಿರಿ ದೇವಸ್ಥಾನಕ್ಕೆ? ಆಮೇಲೆ ಇಲ್ಲಿ ಹಿಂದ್ಗಡೆ ಕಾಯಿ ಕಾಣ್ತಾವಲ್ರಿ, ಇದ್ರ ಬಗ್ಗೆ ಏನಾರ ನಿಮ್ಮ ಮಾಹಿತಿ ಐತೆ ಸರ್? ಸರ್ ನನ್ನ ಹೆಸರು ಶಂಕರ್ ಅಂತೇಳಿ. ಹಾಂ ಸರ್. ನಾವು ಇತಿಹಾಸ ಉಪನ್ಯಾಸಕರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕುಷ್ಟಗಿ. ಹಾಂ ಸರ್. ನಾವು ಬಹಳ ದಿನಗಳಿಂದ ಈ ಐತಿಹಾಸಿಕವಾಗಿರ್ತಕ್ಕಂಥ ದೇವಾಲಯಕ್ಕೆ ಬರ್ತೀವಿ. ಹಾಂ ಸರ್. ಈ ಮೇನ್ ದೇವಾಲಯದ ಚಂದಾಲಿಂಗೇಶ್ವರ ದೇವಾಲಯದ ಮುಂಭಾಗದಲ್ಲಿರ್ತಕ್ಕಂಥ ಒಂದು ಸುತ್ತು ಒಂದು ಬಸವಣ್ಣನ ಮೂರ್ತಿ ಇದೆ. ಹಾಂ ಸರ್. ಆ ಬಸವಣ್ಣನ ಮೂರ್ತಿ ಸುತ್ತ ಒಂದು
ಈ ಎಂತ ಇದು ಆಕಾರದೊಳಗೆ ಒಂದು ಇದು ಕಟ್ಟಿರ್ತಾರೆ. ಹಾಂ ಸರ್. ಅಲ್ಲಿ ಹರಕೆಯ ಕಾಯಿಗಳನ್ನು ಭಕ್ತಾದಿಗಳು ಕಟ್ತಾರೆ. ನಾವು ಏನು ಬೇಡಿಕೆ ಇದೆ ಆ ಬೇಡಿಕೆ ಈಡೇರೋವರೆಗೂ ಈ ಕಾಯಿಗಳನ್ನು ಇಲ್ಲೇ ಕಟ್ತೀವಿ ನಾವು. ನಾವು ಬೇಡಿಕೆ ಈಡೇರಿದ ಮೇಲೆ ಈ ಕಾಯಿಯನ್ನು ಹರಕೆ ಕಟ್ಟಿರ್ತಕ್ಕಂಥ ಕಾಯಿಯನ್ನು ತೆಗೆದುಕೊಂಡು ಹೋಗಿ ಒಡಿಸ್ತಕ್ಕಂಥದ್ದು ಮತ್ತು ಪೂಜೆ ಪುನಸ್ಕಾರಗಳನ್ನು ಮಾಡಿಸ್ತಕ್ಕಂಥದ್ದು ಪದ್ಧತಿ ಇದೆ. ನಾವು ಈ ಕಾಯಿ ಕಟ್ಟಿ ಹೋಗಿರ್ತಕ್ಕಂಥ ಭಕ್ತಾದಿಗಳ ಬೇಡಿಕೆಗಳು ಈಡೇರದೇ ಇರ್ತಕ್ಕಂಥವು ಯಾವಿಲ್ಲ. ಪ್ರತಿಯೊಬ್ಬ ಏನು ಕಾಯಿ ಕಟ್ಟಿರ್ತಾರಲ್ರಿ ಆ ಕಾಯಿ ಕಟ್ಟಿರ್ತಕ್ಕಂಥ ಎಲ್ಲ ಭಕ್ತಾದಿಗಳ ಬೇಡಿಕೆಗಳು ಈಡೇರ್ತವೆ. ಹಾಗಾಗಿ ಒಂದು ಐತಿಹಾಸಿಕ ಸ್ಥಳದ ಜೊತೆಗೆ ಸುಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಅತ್ಯಂತ ಲಿಂಗಗಳಲ್ಲೇ ಚಂದದಾಗಿರ್ತಕ್ಕಂಥ ಲಿಂಗವೇ ಚಂದಲಿಂಗೇಶ್ವರ ಅನ್ನುವಂಥದ್ದು ಒಂದು ವಾಡಿಕೆ ಇದೆ. ಹಾಗಾಗಿ ಈ ಅರಿಕೆಕಾಯಿ ವಿಶೇಷವಾಗಿರ್ತಕ್ಕಂಥದ್ದು ಈ ಕಟ್ಟತಕ್ಕಂಥದ್ದು ಒಂದು ಪದ್ಧತಿ ಇದೆ. ಇಲ್ಲಿ ಏನು ಕಾಯಿ ಕಟ್ಟಿ ಬೇಡಿಕೆ ಉದ್ಯೋಗ ಇರ್ಬೋದು, ಹಲವಾರು ಬೇಡಿಕೆಗಳ ರೋಗ ರುಜಿನಗಳ ಗುಣಮುಖ ಆಗಿರ್ಬೋದು, ಹಲವಾರು ಬೇಡಿಕೆಗಳನ್ನು ಏನು ಬೇಡಿಕೆಗಳು ಇರ್ತಾವಲ್ಲ ಆ ಬೇಡಿಕೆಗಳನ್ನು ಈಡೇರಿಸಿ ತಂದೆ ಅಂತೇಳಿ ಚಂದಲಿಂಗನ ಹತ್ರ ಸ್ಥಿರವಾಗಿ ನಾವು ಬೇಡ್ಕೊಂಡು ಇಲ್ಲಿ ಕಾಯಿ ಕಟ್ಟಿದ್ರೆ ಆ ಬೇಡಿಕೆಗಳು ಈಡೇರ್ತಕ್ಕಂಥದ್ದು ಒಂದು ಪದ್ಧತಿ ಇದೆ. ಎಸ್. ನಾವು ಈ ದೇವಸ್ಥಾನದಲ್ಲಿ ಆಲ್ರೆಡಿ ಬಂದಾಗ ಕೆಸರಿಲ್ಲದ ಗೋಡೆಯನ್ನು ನೋಡಿದ್ವಿ. ಈ ದೇವಸ್ಥಾನದ ಒಂದು ವಿಶೇಷತೆ ಏನಂದ್ರೆ ಕೆಸರಿಲ್ಲದ ಗೋಡೆ, ಬಿಸಿಲಿಲ್ಲದ ಬಾವಿ, ಹೆಸರಿಲ್ಲದ ಮರ ಎಂಬುದು ಮೂರು ನಮಗೆ ವಿಚಿತ್ರವಾಗಿ ಇಲ್ಲಿ ಕಾಣ್ತವೆ ಸ್ನೇಹಿತರೆ. ಈಗ ನಾವು ನೋಡ್ತಿರ್ತಕ್ಕಂಥದ್ದು ಬಿಸಿಲು ಬೀಳದ ಬಾವಿ. ಇಲ್ಲಿ ಚಂದಾಲಿಂಗೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ಬಲಭಾಗದಲ್ಲಿ ಒಂದು ಕಟ್ಟೆಗೆ ಒಂದು ಬಿಸಿಲು ಬೀಳದ ಬಾವಿ ಐತಿ. ಈ ಒಂದು ನೀರನ್ನು ಬೇಸಿಗೆಯ ಕಾಲದಲ್ಲಿ ಕೂಡ ಇಲ್ಲಿ ನೀರು ಇರ್ತಕ್ಕಂಥದ್ದು ಒಂದು ವಿಶೇಷ. ಈ ಅತ್ಯಂತ ಶುದ್ಧವಾದ ನೀರು. ಇದನ್ನು ತೀರ್ಥವಾಗಿ ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ತಮ್ಮ ಚರ್ಮ ರೋಗವಿದ್ರೂ ಕೂಡ ಈ ಒಂದು ನೀರನ್ನು ಬಳಕೆ ಮಾಡ್ಕೊಂಡು ನೋಡ್ಬೋದು. ಈಗ ನಾವು ನೋಡ್ತಕ್ಕಂಥದ್ದು ಸ್ನೇಹಿತರೆ ಇದೊಂದು ವಿಚಿತ್ರವಾದಂಥ ಒಂದು ಮರ, ಹೆಸರಿಲ್ಲದ ಮರ. ಹಿಂದೆ ಮರಕ್ಕೆ ಎಷ್ಟೋ ಜನ ಬಂದು ಹೆಸರಿಡಕ್ಕೆ ಹೋದ್ರೆ ಇದಕ್ಕೆ ಹೆಸರಿಡಕ್ಕೆ ಆಗಲಿಲ್ಲ ಸ್ನೇಹಿತರೆ. ಇದು ಹೆಸರಿಲ್ಲದ ಮರ ಸ್ನೇಹಿತರೆ. ಈಗ ಈ ಒಂದು ಚಂದಾಲಿಂಗೇಶ್ವರ ದೇವಸ್ಥಾನದ ಒಂದು ಸುತ್ತ ಭಾಗದಲ್ಲಿ ಕೂಡ ಹಲವಾರು ಚಿಕ್ಕ ಚಿಕ್ಕ ಗುಡಿಗಳನ್ನು ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಚಂದಾಲಿಂಗೇಶ್ವರನ ಒಂದು ಧರ್ಮಪತ್ನಿಯಾದ ಶ್ರೀ ಗಂಗಮಾಳಮ್ಮ ದೇವಸ್ಥಾನ ಕೂಡ ಐತಿ, ಗಂಗೆ ಮಾಳಮ್ಮ. ಹಾಗಾದ್ರೆ ಯಾಕೆ ಈ ದೇವಸ್ಥಾನಗಳು ದೂರ ದೂರ ಅದಾವಂದ್ರೆ ಚಂದಾಲಿಂಗಪ್ಪ ಒಂದು ಆಕಳವನ್ನು ಸಾಕಿರ್ತಾನೆ. ಆಗ ಆ ಆಕಳಿನಿಂದ ಬರ್ತಕ್ಕಂಥ ಒಂದು ಬೆಣ್ಣೆಯನ್ನು ಪ್ರತಿನಿತ್ಯ ತನ್ನ ನೈವೇದ್ಯವನ್ನಾಗಿ ಮತ್ತು ದೀಪಕ್ಕಾಗಿ ಬಳಸ್ತಾ ಇದ್ದ. ಒಂದು ಕಥೆಯ ಪ್ರಕಾರ ಒಂದು ದಿವಸ ಚಂದಾಲಿಂಗಪ್ಪನ ಮಗ ಉಲ್ಲಪ್ಪ ಆಕಳವನ್ನು ಬೆಣ್ಣೆ ಒಂದು ಕೆಚ್ಚಲದಲ್ಲಿ ಒಂದು ಏನಪ್ಪ ಮಜ್ಜಿಗೆಯಲ್ಲಿರ್ತಕ್ಕಂಥ ಇಪ್ಪೆ ಇರ್ಬೋದು ಅಂದ್ಕೊಂಡು ಆ ಇಪ್ಪೆಯನ್ನು ಕೆಚ್ಚಲು ಇರ್ಬೋದು ಅಂದ್ಕೊಂಡು ಅದನ್ನ ಗುಡ್ಡದಲ್ಲಿ ಕೊಯ್ತಾನೆ. ಆಗ ಆಕಳು ಸತ್ತು ಹೋಗುತ್ತಂತಂದು ಹೇಳ್ಬೋದು. ತದನಂತರವಾಗಿ ಆಗ ಆ ಒಂದು ಕಥೆಯ ಪ್ರಕಾರ ಚಂದಾಲಿಂಗಪ್ಪ ತನ್ನ ಪೂಜೆಗೆ ಹೊತ್ತು ಇನ್ನಾದರೂ ಸಾಯಂಕಾಲದರೂ ಕೂಡ ಆಕಳ ಹಾಲು ಬರಲಿಲ್ಲ ಅಂದ್ಕೊಂಡು ತನ್ನ ಹೆಂಡತಿಯನ್ನು ಕೇಳಿದಾಗ ಆಗ ಅವನು ಗುಡ್ಡದಲ್ಲಿ ನನ್ನ ಮಗ ಆಕಳ ಕಾಯಕಂತ ನೋಡ್ತಾನೆ. ಆಗ ಗುಡ್ಡದಲ್ಲಿ ಆಕಳ ಒಂದು ರಕ್ತವನ್ನು ನೋಡಿ ಆಗ ಮಗನನ್ನು ಬೆನ್ನೆತ್ಕೊಂಡು ಹೋಗ್ತಾನೆ. ಆಗ ಆತ ಮುಂದೆ ಹೋಗಿ ಬೀಳಿಗೆಯಲ್ಲಿ ಒಂದು ವೀರಭದ್ರತ ಒಂದು ಬೆನ್ನನ್ನು ಬೀಳ್ತಕ್ಕಂಥ ಒಂದು ಕಥೆಯನ್ನು ನೋಡ್ಬೋದು. ಇದು ಶ್ರೀ ಗಂಗಮಾಳಮ್ಮನ ಒಂದು ದೇವಸ್ಥಾನ ಸ್ನೇಹಿತರೆ. ಈ ಗಂಗಮಾಳಮ್ಮ ಅವತ್ತು ಗಂಡನಿಂದ ದೂರ ಉಳಿಯಕ್ಕೆ ಕಾರಣ ಆಕಳ ಒಂದು ದೂರ ಇರೋದ್ರಿಂದ ಸಿಗದೇ ಕಾರಣ ಆತ ದೂರ ಮಾಡ್ತಾನೆ ಸ್ನೇಹಿತರೆ. ಚಂದಾಲಿಂಗಪ್ಪನ ಒಂದು ನೈವೇದ್ಯಕ್ಕೆ ಹಾಲು ಸಿಗದೇ ಇದಕ್ಕೆ ಕಾರಣ ಯಾರಪ್ಪ ಅಂದ್ರೆ ತನ್ನ ಹೆಂಡತಿ ದಿನ ಮಜ್ಜಿಗೆಯಿಂದ ಬರ್ತಕ್ಕಂಥ ಇಪ್ಪಿಯನ್ನು ಉಲ್ಲಪ್ಪ ಕೊಡ್ತಿದ್ದ. ಆ ಉಲ್ಲಪ್ಪ ಆಕಳ ಕೆಚ್ಚಲ ಕೊಯ್ಯೋ ಕಾರಣ ತನ್ನ ಹೆಂಡತಿಯ ಅಂದ್ಕೊಂಡು ಇವತ್ತಿನಿಂದ ದೂರ ಇರು ಅಂದ್ಕೊಂಡು ಚಂದಾಲಿಂಗಪ್ಪ ತನ್ನ ಗಂಗಮಾಳಮ್ಮನನ್ನು ದೂರ ಇಡ್ತಾನೆ. ಹಾಗಾಗಿ ಗಂಗಮಾಳಮ್ಮನ ಗುಡಿನೇ ಬೇರೆ ಐತಿ, ಚಂದಪ್ಪನ ಗುಡಿನೇ ಬೇರೆ ಐತಿ ಸ್ನೇಹಿತರೆ. ಹೀಗೆ ಈ ಒಂದು ಐತಿಹಾಸಿಕ ದೇವಸ್ಥಾನದಲ್ಲಿ ನಾವು ಇನ್ನೂ ವಿಶೇಷತೆಯನ್ನು ನೋಡ್ಬೋದು ಸ್ನೇಹಿತರೆ. ಈ ಚಂದಾಲಿಂಗೇಶ್ವರ ದೇವಸ್ಥಾನ ಅನ್ನುವಂಥದ್ದು ಭಾಳ ಐತಿಹಾಸಿಕವಾಗಿರುವಂಥ ಒಂದು ದೇವಸ್ಥಾನ. ಹಲವಾರು ಜಿಲ್ಲೆಗಳಿಂದ ಗದಗ, ಬಾಗಲಕೋಟ, ರಾಯಚೂರು, ಬೆಳಗಾವಿ, ಬಳ್ಳಾರಿ
ವಿವಿಧ ಕರ್ನಾಟಕ ರಾಜ್ಯ ಅಲ್ಲದೆ ಮಹಾರಾಷ್ಟ್ರ, ಕೇರಳ, ತಮಿಳುನಾಡು ಬೇರೆ ಬೇರೆ ರಾಜ್ಯಗಳಿಂದಲೂ ಕೂಡ ಈ ಒಂದು ಚಂದ್ರಲಿಂಗೇಶ್ವರ ದೇವಸ್ಥಾನಕ್ಕೆ ಬರ್ತಕ್ಕಂಥದ್ದು ಇದೆ. ಇದು ವರ್ಷದಲ್ಲಿ 2 ಸಾರಿ ಜಾತ್ರೆ ಆಗ್ತಕ್ಕಂಥದ್ದು. ಇದು ರೈತರ ಜಾತ್ರೆ ಅಂತ ಕರೀತಾರೆ. ಈ ಒಂದು ಹಂಪಿ ವಿರೂಪಾಕ್ಷೇಶ್ವರ ಲಿಂಗ ಇದು. ಹಂಪಿ ವಿರೂಪಾಕ್ಷೇಶ್ವರ ಏನು ಹಂಪಿಯಲ್ಲಿ ವಿರೂಪಾಕ್ಷೇಶ್ವರ ಟೆಂಪಲ್ ಇದೆಯಲ್ಲ, ಅಲ್ಲಿನ ಲಿಂಗವನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಹಂಪಿ ವಿರೂಪಾಕ್ಷೇಶ್ವರ ಲಿಂಗ ಅಂತೇಳಿ ಹೇಳ್ತಾರೆ. ಬಂದಿರಲಿಲ್ಲ ದೇವಸ್ಥಾನಕ್ಕೆ ಸರ್, ರಾಯಚೂರು ಜಿಲ್ಲಾ ಮಸ್ಕಿ ತಾಲೂಕಿನಿಂದ ಬಂದಿದ್ದೀವಿ ಸರ್. ಇಲ್ಲೇ ಇದು ನಮ್ಮ ಮನೆ ದೇವ್ರು ಸರ್. ಪ್ರತಿ ವರ್ಷ ಜಾತ್ರೆಗೂ ಬರ್ತೀವಿ ಸರ್, ಮತ್ತು ಶ್ರಾವಣದಲ್ಲಿ ಜಂಗಮರು ಬಂದು ಊಟ ಮಾಡಿಸ್ಕೊಂಡು ಹರಕೆ ತೀರಿಸಿ ಹೋಗ್ತೀವಿ ಸರ್. ಅವರು ಕಾಲದಿಂದನ ಇಲ್ಲಿವರೆಗೆ ಬರ್ತಾ ಇದ್ದೀವಿ ಸರ್ ನಾವು. ಬಟ್ ಎಲ್ಲ ಇಷ್ಟಾರ್ಥ ಏನಿದ್ರು ಆರೈಕೆ ಆಗಿದೆ ಸರ್, ಎಲ್ಲ ತೀರಿಸ್ತಿದ್ದಾರೆ. ಏನು ಬೇಡಿಕೆ ಅಂದ್ರೂ ಏನಿದ್ದು ನಮ್ಮ ಆರೈಕೆಗಳು ಸಕ್ಸಸ್ ಆಗಿದಾವೆ ಸರ್. ಜಾಸ್ತಿ ಇಲ್ಲೆಲ್ಲ ಬಂದು ಕೇಸಿ ಹರಕೆ ಮಾಡ್ಕೊಂತಾರೆ. ಆ ರೀತಿಯಾಗಿ ನಿಮ್ಮ ಹರಕೆ ಎಲ್ಲ ಸಿದ್ಧಿ ಆಗಿವೆ ಸರ್. ದೇವ್ರ ಮೇಲೆ ನಿಮ್ಮ ನಂಬಿಕೆ ಇದೆ, ಬರ್ತೀರಿ. ಹೌದು ಸರ್. ಆಗ್ತಿರಲ್ಲ ನೀವೇನು ಹರಕೆ ಮಾಡ್ಕೊಂತೀರ ಏನು? ಹ್ಞೂ ರೀ, ಈಗ ಒಂದು ಹೋದ ವರ್ಷ ನಾವು ಹರಕೆ ಬೇಡ್ಕೊಂಡಿದ್ವಿ ರೀ. ಆ ಹರಕೆ ಈಡೇರೈತ್ರಿ. ಅದ್ರ ಸಲುವಾಗಿ ನಾವು 101 ಕಾಯಿ ಹೊಡೆಯಿರ್ತೀವಿ ರೀ. ಅದಕ್ಕೆ 101 ಕಾಯಿ ಹೊಡೆಯೋದ್ರಿ. ಯಾವ್ರಿಂದ ಬಂದ್ರಿ ನೀವು? ನಾವು ಗುಳೇಗುಡ್ಲಿಂದ ಬಂದೀವಿ. ಬಾಗಲಕೋಟೆ ಡಿಸ್ಟಿಕ್ ಬಾದಾಮಿ ಗುಳೇಗುಡ್ಲಿಂದ ಬಂದೀವಿ. ಹೌದ್ರಿ, ನಿಮ್ಮ ಹರಕೆ ಈಡೇರುತ್ತೆ. ಅದಕ್ಕೆ ನೀವು ಸ್ವಾಮಿಗೆ ಇದು ಮಾಡಕ್ಕೆ ಬಂದಿರಿ. ಚಂದ್ರಲಿಂಗಕ್ಕೆ ನಾವು 10 ವರ್ಷ ಆತ್ರಿ ಈಗ ದೇವಸ್ಥಾನಕ್ಕೆ ಬರಾಕತ್ರಿ. 10 ವರ್ಷಲಿಂದನೂ ನಾವು ಏನು ಬೇಡ್ಕೊಂಡಿರ್ತೀವಿ ಅದು ಈಡೇರೈತ್ರಿ. ಇದೇ ಮನೆ ದೇವ್ರಿ ನಮ್ದು. ಹ್ಞೂ ರೀ, ದೀಡ್ ನಮಸ್ಕಾರನೂ ಹಾಕಿವ್ರಿ. ಇದನ್ನು ಬೇಡ್ಕೊಂಡಿದ್ವಿ ರೀ. ಅದು ಅದು ಯಾವಾಗ ನಾವೇನು ಬೇಡ್ಕೊಂಡಿದ್ದು ಈಡೇರ್ತೈತಿ ರೀ, ನಾವು ಹರಕೆ ತೀರಿಸ್ತೀವಿ ರೀ. ಅದನ್ನು 101 ಕಾಯಿ ಹೊಡಿತೀರಿ. ಹ್ಞೂ, 101 ಕಾಯಿ ಹೊಡಿ. ನಮಸ್ಕಾರ. ನಿಮ್ದು ಯಾವ ಊರು ಸರ? ಇಲ್ಲಿ ದೇವಸ್ಥಾನಕ್ಕೆ ಬಂದಿರಲ್ಲ, ಇಲ್ಲಿಂದ ಬರತ್ತಾರೆ, ಪೈಲಾಯಿಂದ ಬರತ್ತಾರೆ, ಹೆಂಗೆ ಸರ್? ಇಲ್ಲಿ ಇದು ನಮ್ಮದು ಹನುಮಂತರಾವ್ ಅಂತ ವಕೀಲರು. ನಾವು ನಮ್ಮದು ಸ್ವತಃ ಊರು ಯಲಬುರ್ಗಾ ತಾಲೂಕು ಕೆಂಪಳ್ಳಿ ಅಂತ. ಬಟ್ ನಾ ಈಗ ವಾಸವಾಗಿರೋದು ಕೊಪ್ಪಳದಲ್ಲಿ ವಕೀಲ ವೃತ್ತಿಯನ್ನು ಮಾಡ್ತಾ ಇದ್ದೇನೆ. ಈ ಚಂದ್ರಲಿಂಗೇಶ್ವರ ನಮ್ಮ ಮನೆಯ ದೇವರು. ಸುಮಾರು ನಾವು ಚಿಕ್ಕವರಿದ್ದಾಗಲೂ ಕೂಡ ಈ ದೇವರಿಗೆ ನಾವು ನಡೆದುಕೊಂಡು ಬರ್ತಾ ಇದ್ದೇವೆ. ಇದು ನಮ್ಮ ಭಾರತ ದೇಶದಲ್ಲಿ 12 ಜ್ಯೋತಿರ್ಲಿಂಗಗಳು ಹೇಗೋ ಅದೇ ರೀತಿಯಾಗಿರ್ತಕ್ಕಂಥ ವಿಶೇಷವಾಗಿರ್ತಕ್ಕಂಥ ಒಂದು ಲಿಂಗ. ಜಗತ್ತಿಗೆ ಒಂದು ಸಂದೇಶ ಈ ದೇವಸ್ಥಾನದ ಮುಖಾಂತರ ಏನಿದೆ ಅಂದರೆ, ದೇವರು ಮತ್ತು ಮನುಷ್ಯ ಪ್ರಕೃತಿಯ ಮಡಿಲಲ್ಲಿ ಇರಬೇಕು. ಆಗ ಮಾತ್ರ ತನು ಮತ್ತು ಮನುಷ್ಯನ ಮನಸ್ಸು ಕೂಡ ಏಕಾಂತವಾಗಿ ಇದ್ದಾಗ ಆತ ಏನಾದರೂ ಕೂಡ ಶಾಂತಿಯನ್ನು ಮನಸ್ಸಿನಲ್ಲಿ ನೆಲೆಸ್ಬೋದು ಅನ್ನುವಂತಹ ಒಂದು ಸಂದೇಶವನ್ನು ಕೊಡುವ ಹಿನ್ನೆಲೆ ಒಳಗಡೆ ಈ ದೇವರು ಈ ಪ್ರಕೃತಿಯ ಮಡಿಲಲ್ಲಿ ಈ ಬೆಟ್ಟಗಳು, ಗುಡ್ಡಗಳು, ಮರ, ಕಾಡು, ವಿಶೇಷವಾಗಿರ್ತಕ್ಕಂಥ ಅಭಯಾರಣ್ಯ ಇರತಕ್ಕಂಥ ಈ ಜಾಗೆಯಲ್ಲಿ ಈ ಚಂದ್ರಲಿಂಗೇಶ್ವರ ಆ ಶಿವನ ಅವತಾರವಾಗಿ ಇಲ್ಲಿ ನೆಲೆ ಊರಿದ್ದಾನೆ. ಅದರ ಜೊತೆಗೆ ಇಲ್ಲಿ ಕೇವಲ ಈ ಹರನ ಸಮಾಗಮ ಅಲ್ಲದೆ ಹರಿಯ ಸಮಾಗಮವು ಕೂಡ ಇಲ್ಲಿ ಇದೆ. ಇಲ್ಲೇ ಪಕ್ಕದಲ್ಲಿ ಅಭಿನವ ತಿರುಪತಿ ಅಂತ ನಾವೇನು ಕರಿತೇವೆ, ಅಲ್ಲಿ ಕೂಡ ಅದು ಭಾಳ ಸಮೀಪದಲ್ಲಿ ಇರ್ತಕ್ಕಂಥದ್ದು. ಅಂದರೆ ಶಿವ ಮತ್ತು ವಿಷ್ಣು ಇಬ್ಬರು ಕೂಡ ಅಗಲಿರಬಾರದು ಅನ್ನುವ ಕಾರಣಕ್ಕೋಸ್ಕರವಾಗಿ ಆತನು ಕೂಡ ಈ ತಿರುಪತಿಯ ನಂತರದಲ್ಲಿ ಬಂದು ನೆಲೆಸಿರ್ತಕ್ಕಂಥ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಜಾಗೆ. ಇಲ್ಲಿ ಮನುಷ್ಯನ ಮನಸ್ಸು ಭಾಳ ಆಹ್ಲಾದಕರವಾಗಿರ್ತದೆ. ಭಕ್ತಿಯ ಸೆಲೆ ಇದೆ. ಬೇಡಿಕೊಂಡ ಎಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗ್ತಕ್ಕಂಥ ಒಂದು ಶ್ರೇಷ್ಠ ಜಾಗೆ ಇದಾಗಿರೋದರಿಂದ ಇಲ್ಲಿ ಸಾವಿರಾರು ವರ್ಷಗಳ ಇತಿಹಾಸ ಇದಕ್ಕಿರೋದರಿಂದ ಎಲ್ಲ ಭಕ್ತರ ಇಷ್ಟಾರ್ಥ ಸಿದ್ಧಿ ಕಾಮನೆಗಳು ಕೂಡ ಇಲ್ಲಿ ಈಡೇರ್ತವಾಗಿರೋದರಿಂದ ಎಲ್ಲ ಸಾಕಷ್ಟು ಜನ ಜಾತಿ, ಮತ, ಧರ್ಮ ಭೇದವಿಲ್ಲದ ಹಾಗೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಇಲ್ಲಿ ಬರ್ತಾರೆ. ಜಾತ್ರೆಯ ಸಮಯದಲ್ಲಿ ಸುಮಾರು ಲಕ್ಷಾಂತರ ಜನ ಇಲ್ಲಿ ಸೇರಿ ಜಾತ್ರೆಯ ವಿಶೇಷತೆ ಇಲ್ಲಿ ನಡೀತದೆ. ಮೈಲಾರಲಿಂಗದ ನಂತರ ಅತಿ ದೊಡ್ಡ ಜನ ಸೇರ್ತಕ್ಕಂಥ ಒಂದು ಶಿವನ ದೇವಸ್ಥಾನಗಳಲ್ಲಿ ಈ ಭಾಗದಲ್ಲಿ ಒಂದು. ಇಲ್ಲಿ ಕೂಡ ಚಾಂಗ್ಮಲು ಅಂತಾರೆ. ಇಲ್ಲಿ ಕೂಡ 7 ಕೋಟಿ ಅಂತಕ್ಕಂಥ ಒಂದು ಪದ್ಧತಿ ಇದೆ. ಈ ದೇವರ ವೈಶಿಷ್ಟ್ಯವೇ ಭಕ್ತರ ಗಣಗಳನ್ನು ಸೇರಿಸಿ ಅವರ ಇಷ್ಟಾರ್ಥಗಳನ್ನು ಸಿದ್ಧಿ ಮಾಡಲಿಕ್ಕೆ ಚಂದ್ರಲಿಂಗೇಶ್ವರನೇ ಧರೆಗಿಳಿದು ಇಲ್ಲಿ ವಾಸವಾಗಿದ್ದಾನೆ ಅನ್ನುವಂತಹ ಪ್ರತೀತಿ ಇದೆ. ಥ್ಯಾಂಕ್ ಯು ಸರ್, ನಮ್ಮ ಮಾಹಿತಿ ಕೊಟ್ಟಿದ್ದಕ್ಕೆ ಧನ್ಯವಾದಗಳು.
ನಾವಿಲ್ಲಿ ನೋಡ್ತಿರೋದು ಶ್ರೀ ಚಂದಾಲಿಂಗೇಶ್ವರ ದೇವಾಲಯದ ಗರ್ಭಗುಡಿಯ ಸುತ್ತಲಿನಿದೆ ಅಂದ್ರೆ ಒಂದು ಕೆಸರಿಲ್ಲದ ಕೋಟೆಯನ್ನು ನಿರ್ಮಿಸಿದ್ದಾರೆ. ಆ ಚಂದಾಲಿಂಗೇಶ್ವರ ದೇವಾಲಯದ ಮುಂಭಾಗದಲ್ಲಿ ಬಸವಣ್ಣನ ಒಂದು ಗರ್ಭಗುಡಿಯನ್ನು ನೋಡ್ಬೋದು. ಆ ಬಸವಣ್ಣ ದೇವಾಲಯದ ಹಿಂಭಾಗದಲ್ಲಿ ನಾವು ನೋಡ್ತೇವಲ್ಲ, ಬಸವಣ್ಣ ದೇವಾಲಯದ ಒಂದು ಚಂದಾಲಿಂಗೇಶ್ವರನ ಅಭಿಮುಖವಾಗಿ ಹೀಗೆ ಚಿಕ್ಕ ಚಿಕ್ಕ ಸಣ್ಣದಾದ ಒಂದು ಸಣ್ಣ ಸಣ್ಣ ಗುಡಿಗಳನ್ನು ನಾವು ನೋಡ್ಬೋದು ಕೋಟೆಯ ಉದ್ದಕ್ಕೂ. ಈ ಒಂದು ಪ್ರತಿಯೊಂದು ಗುಡಿಯಲ್ಲಿ ಕೂಡ ಒಂದು ಶಿವಲಿಂಗವನ್ನು ಮತ್ತು ವಿವಿಧ ಆಕಾರದ ಒಂದು ಈಶ್ವರದ ಮೂರ್ತಿಗಳನ್ನು ಶಿವಲಿಂಗವನ್ನು ಅಲ್ಲಿ ನೋಡ್ಬೋದು ಸ್ನೇಹಿತರೆ. ಹೀಗೆ ಇದು ಶ್ರೀ ಚಂದಾಲಿಂಗೇಶ್ವರ ದೇವಸ್ಥಾನವನ್ನು ಬಸವಣ್ಣ ಮತ್ತು ಚಂದಾಲಿಂಗೇಶ್ವರ ಇಲ್ಲಿ ನಾವು ನೇರವಾಗಿ ಗರ್ಭಗುಡಿಯ ಒಂದು ಚಂದಪ್ಪನ ಒಂದು ದರ್ಶನವನ್ನು ನಾವಿಲ್ಲಿ ಪಡಿಬೋದು ಸ್ನೇಹಿತರೆ. ಇವು ಇತಿಹಾಸಕ್ಕೆ ತನ್ನದೇ ಆಗಿರತಕ್ಕಂಥ ಗತ ವೈಭವವನ್ನು ಸಾರ್ತಕ್ಕಂಥ ಒಂದು ಮುಖ್ಯವಾದ ಒಂದು ಶಿಲೆಗಳು ಸ್ನೇಹಿತರೆ. ಇವು ವೀರಗಲ್ಲಾಗಿರ್ಬೋದು, ದಾನದತ್ತಿಗಳನ್ನು ನೀಡಿದಂಥ ಒಂದು ಸ್ತಂಭ ಒಂದು ಶಿಲೆಗಳು ಅಂತ ನಾವು ನೋಡ್ಬೋದು. ಇವುಗಳ ಬಗ್ಗೆ ಒಂದು ಸ್ಪಷ್ಟವಾದ ಒಂದು ಮಾಹಿತಿ ಇಲ್ಲ ಸ್ನೇಹಿತರೆ. ಶ್ರೀ ಚಂದಾಲಿಂಗೇಶ್ವರ ದೇವಸ್ಥಾನ ಯಾರ ಕಾಲದಲ್ಲಿ ನಿರ್ಮಾಣವಾಯಿತು ಮತ್ತು ಅದು ಯಾವಾಗ ನಿರ್ಮಾಣವಾಯಿತು ಅನ್ನೋದನ್ನು ನಾವು ಇನ್ನೂ ಕೂಡ ಒಂದು ಇತಿಹಾಸದಲ್ಲಿ ತಿಳಿಬೇಕಾಗಿರ್ತಕ್ಕಂಥ ಸ್ನೇಹಿತರೆ. ಬನ್ನಿ ನಾವೀಗ ಚಂದಾಲಿಂಗೇಶ್ವರ ದೇವಾಲಯದ ಒಂದು ಕೋಟೆಯ ಮೂಲಕ ನಾವು ಎಲ್ಲಿ ಹೊರಟಿವಿ ಅಂದ್ರೆ ಈಗ ಪವಿತ್ರ ತೀರ್ಥಕ್ಷೇತ್ರವಾಗಿರ್ತಕ್ಕಂಥ ಚಂದಾಲಿಂಗೇಶ್ವರ ದೇವಸ್ಥಾನದ ಒಂದು ಇಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಇಲ್ಲಿ ಬಂದು ಈ ಒಂದು ಹೊಂಡದಲ್ಲಿ ಮಿಂದು ಇಲ್ಲಿ ಸ್ನಾನವನ್ನು ಮಾಡಿಕೊಂಡು ಸ್ತ್ರೀ ಪುರುಷರಿಬ್ಬರು ಕೂಡ ಸ್ನಾನ ಮಾಡೋದಕ್ಕೆ ಅವಕಾಶ ಐತಿ. ಇಲ್ಲಿ ಈಜುವವರು ಈಜಾಡ್ತಾರೆ ಮತ್ತು ಇಲ್ಲಿ ಪವಿತ್ರವಾದ ಒಂದು ಸ್ನಾನ ಅಂತಂದು ಕೂಡ ಹೇಳ್ತಾರೆ. ಇಲ್ಲಿ ಸ್ನಾನವನ್ನು ಮಾಡಿಕೊಂಡು ಅವ್ರು ಏನು ಮಾಡ್ತಾರೆ ಅಂದ್ರೆ ಶ್ರೀ ಚಂದಾಲಿಂಗೇಶ್ವರ ದೇವಸ್ಥಾನಕ್ಕೆ ಒಂದು ದರ್ಶನಕ್ಕೆ ಹೋಗ್ತಕ್ಕಂಥದ್ದು ನೋಡ್ಬೋದು. ಈ ಹೊಂಡದ ವಿಶೇಷತೆ ಏನಂದ್ರೆ ಮಳೆಗಾಲದಲ್ಲಿ ಕೂಡ ತುಂಬಿರುತ್ತೆ, ಬೇಸಿಗೆ ಕಾಲದಲ್ಲಿ ಕೂಡ ಈ ಹೊಂಡದಲ್ಲಿ ನೀರು ಇರ್ತವೆ. ಇಲ್ಲಿ ಹೋಗ್ತಕ್ಕಂಥ ನೀರುಗಳಂತಂದ್ರೆ ನಾವು ಆಲ್ರೆಡಿ ಬಿಸಿಲು ಬೀಳದ ಬಾವಿ ನೋಡಿದಲ್ಲ, ಆ ಬಾವಿಗೆ ಈ ಒಂದು ಕಲ್ಲಿನ ಮೂಲಕವೇ ಅಂತರಾಳ ಮೂಲಕ ಹೋಗುತ್ತಾ ಅಂತ ಹೇಳ್ತಾರೆ. ಆ ಬಿಸಿಲಿಲ್ಲದ ಬಾವಿಯ ಮೂಲಕ ಅದು ಚಂದಾಲಿಂಗನ ಗರ್ಭಗುಡಿಯ ಒಂದು ತಳಭಾಗದಲ್ಲಿ ಮೂಲಕ ಹಿಂದೆ ಚಂದಾಲಿಂಗನ ದೇವಾಲಯ ಒಂದು ಬೆಟ್ಟಕ್ಕೆ ಹೋಗುತ್ತಾ ಅಂದ್ಕೊಂಡು ಒಂದು ಅಭಿಪ್ರಾಯ ಇದೆ ಸ್ನೇಹಿತರೆ. ಇದು ಶ್ರೀ ಚಂದಾಲಿಂಗೇಶ್ವರ ದೇವಸ್ಥಾನದ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಹೊಂಡ ಅಂದ್ಕೊಂಡು ನಾವು ಇಲ್ಲಿ ಹೇಳ್ಬೋದು ಸ್ನೇಹಿತರೆ. ಶ್ರೀ ಚಂದಾಲಿಂಗೇಶ್ವರ ದೇವಸ್ಥಾನದ ಹಿಂಭಾಗದಲ್ಲಿ ಕೋಟೆಯನ್ನು ಸ್ವಲ್ಪ ನಾವು ಒತ್ತಿ ಇಳಿದಾಗ ಅಲ್ಲಿ ಸುಂದರವಾದ ಒಂದು ನಿಸರ್ಗವನ್ನು ನೋಡ್ಬೋದು. ಚಂದಾಲಿಂಗೇಶ್ವರ ದೇವಸ್ಥಾನದ ಗರ್ಭಗುಡಿಯಿಂದ ಕೆಳಗೆ ಬರ್ತಕ್ಕಂಥ ನೀರುಗಳು ಇಲ್ಲಿ ನಮಗೆ ನೋಡುವುದಕ್ಕೆ ತುಂಬ ಸೊಗಸಾಗಿ ಚಿಲಿಪಿಲಿ ಕಲರವಾದ ಒಂದು ಶಬ್ದವನ್ನು ಕೂಡ ಕೇಳಬಹುದು ಸ್ನೇಹಿತರೆ. ಒಂದು ಸುಂದರವಾದ ನಿಸರ್ಗಮಯ ನೋಟ ಇಲ್ಲಿ ನಾವು ನೋಡ್ಬೋದು ಸ್ನೇಹಿತರೆ. ಇಲ್ಲಿ ಬರುವ ಭಕ್ತರು ಇಲ್ಲಿ ಸಿಗ್ತಕ್ಕಂಥ ಒಂದು ಕಲ್ಲನ್ನು ತೆಗೆದುಕೊಂಡು ತಮ್ಮ ಇಷ್ಟಾರ್ಥಗಳನ್ನು ಈಡೇರುವವರೆಗೂ ಈ ಒಂದು ಸಣ್ಣವಾದ ಒಂದು ಮನೆಯನ್ನು ಕಟ್ತಾರೆ. ತಮ್ಮ ಇಷ್ಟಾರ್ಥಗಳು ಈಡೇರಿದ ನಂತರ ಇಲ್ಲಿ ತಾವು ಕಟ್ಟಿರ್ತಕ್ಕಂಥ ಯಾವುದೋ ಒಂದು ಗುಡಿಗೆ ಬಂದು ಕಾಯಿಯನ್ನು ಒಡೆದು ಪೂಜೆಯನ್ನು ಮಾಡಿ ಅದನ್ನು ಇಳಿಸ್ತಕ್ಕಂಥ ಕಾರ್ಯಕ್ರಮಗಳಲ್ಲಿ ನೋಡ್ಬೋದು ಸ್ನೇಹಿತರೆ.
ಜಾತ್ರೆಯಲ್ಲಿ ಸರಪಳಿ ಅರಿಯುವ ಕಾರ್ಯಕ್ರಮ ಮುಗಿದ ಬಳಿಕ ಇಲ್ಲಿ ಪೂಜಾರಿಯು ನುಡಿ ಹೇಳುವ ಕಾರ್ಯಕ್ರಮ ನಡೆಯುತ್ತಾ ನಾವು ನೋಡ್ತಕ್ಕಂಥದ್ದು ಈ ಬಸವಣ್ಣಗ ಕೂಗು ಬಸವಣ್ಣ ಅಂತ ಕರೀತಾರೆ. ಪೂಜಾರಿಯು ಇಲ್ಲಿ ಬಂದು ಬಸವಣ್ಣನಿಗೆ ತನ್ನ ಕಿವಿಯನ್ನು ಕೊಡ್ತಾನೆ. ಆಗ ಬಸವಣ್ಣ ಯಾವ ನುಡಿಯನ್ನು ಹೇಳಬೇಕು ಆ ಜಾತ್ರೆ ದಿವಸ ಅನ್ನೋದನ್ನು ಪೂಜಾರಿ ಕಿವಿಯಲ್ಲಿ ಹೇಳ್ತಾನೆ. ಹೀಗೆ ಆ ಬಸವಣ್ಣ ಹೇಳಿದಂಥ ಒಂದು ನುಡಿಯನ್ನು ಪೂಜಾರಿಯು ಆ ನುಡಿಯನ್ನು ಕೇಳಿಕೊಂಡು ತನ್ನ ಕಿವಿಯ ಮೂಲಕ ಕೇಳಿಕೊಂಡು ನೇರವಾಗಿ ಆತ ಏನು ಮಾಡ್ತಾನೆ ಅಂದ್ರೆ ಒಂದು ನುಡಿ ಹೇಳುವ ಮರಕ್ಕೆ ಹೋಗ್ತಾನೆ. ಆ ನುಡಿ ಹೇಳುವ ಮರದಲ್ಲಿ ಇದು ಪೂಜಾರಿಯು ಅವತ್ತು ಜಾತ್ರೆ ದಿವಸ ನುಡಿ ಹೇಳುವ ಮರ. ಈ ಮರವನ್ನೇರಿ ಪೂಜಾರಿಯು ನುಡಿ ಹೇಳುವ ಕಾರ್ಯಕ್ರಮವನ್ನು ಮಾಡ್ತಾನೆ. ಆ ವರ್ಷದಲ್ಲಿ ಆ ಜಾತ್ರೆ ದಿವಸ ನಡೀತಕ್ಕಂಥ ನುಡಿಯನ್ನು ಆಧರಿಸಿ ಆ ವರ್ಷದ ಭವಿಷ್ಯ ನಿರ್ಧಾರ ಆಗುತ್ತೆ ಅಂದ್ಕೊಂಡು ಇಲ್ಲಿಯ ಭಕ್ತರ ಒಂದು ಇಚ್ಛೆ. ಸ್ನೇಹಿತರೆ, ಇದು ಶ್ರೀ ಚಂದಾಲಿಂಗೇಶ್ವರ ದೇವಸ್ಥಾನ ಒಂದು ನಾನು ನಿಮ್ಗೆ ಸಂಕ್ಷಿಪ್ತವಾಗಿ ನೀಡತಕ್ಕಂಥ ಮಾಹಿತಿ. ಸ್ನೇಹಿತರೆ, ಧನ್ಯವಾದ. ಈ ಚಂದಾಲಿಂಗೇಶ್ವರ ದೇವಸ್ಥಾನದ ಒಂದು ಮಾಹಿತಿ ನಿಮಗೆ ಇಷ್ಟ ಆಗೈತೆ ಅಂತೇಳಿ ಅನ್ಕೊತೀನಿ. ನನ್ನ ಚಾನಲ್ ಯಾರು ಹೊಸ ನೋಡತ್ತಿರೋರು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದಾಗ ಸಿಗೋಣ್ರಿ.